hello, welcome back to my YouTube channel. ನಾನು ಇವತ್ತು ಬ್ಯಾಂಗ್ಳೂರಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿಯಾಗಿ ಏನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ. ಅದು ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂತ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್. ಹಾಯ್ ಹಾಯ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಿದ್ದಾಳೆ. ಹೇಗೆ ಅನಿಸ್ತಿದೆ? ಸೂಪರ್ ಎಕ್ಸೈಟೆಡ್ ವಾ? ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೊಬ್ರು ಬರ್ತಾರೆ, ಆವಾಗ ರಿವೀಲ್ ಮಾಡೋಣ ಆಯ್ತಾ? ಓಕೆ ಕಮ್ ಲೆಟ್ಸ್ ಗೋ. ಒಂದು ರೋಡಲ್ಲಿ ನಿಂತಿರೋ ಕಾರಣ ಒಂದು ಕ್ಯಾಬ್ ಲೇಟ್ ಆಗಿದೆ. ಸೊ ನಾವು ಪ್ರೊಡಕ್ಟಿವ್ ಕೆಲಸ ಮಾಡ್ತಿದ್ದೀವಿ. ಏನು ಅಂತಂದರೆ ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ಇಡ್ಲಿ ತಿನ್ಕೊಂಡು ಕ್ಯಾಬ್ ಬರೋ ತನಕ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನೋಡಿ, ಶಿ ಈಸ್ ದ ಅದರ್ ಒನ್. ಹಾಯ್. ಇವರಿಬ್ರದ್ದು ಫಸ್ಟ್ ಮೀಟು, ನಮ್ಮಿಬ್ರದ್ದು ಸೆಕೆಂಡ್ ಮೀಟು. ಸೊ ಬನ್ನಿ ಹೋಗೋಣ, ಒಳಗೆ ಹೋಗೋಣ. ವೆಬ್ ಚೆಕ್ ಇನ್ ಮಾಡಬೇಕು ಬನ್ನಿ. ಸೊ ಈಗ ಚೆಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೇಳಬೇಕು ಅಂತಂದರೆ ತುಂಬ ರಶ್ ಇದೆ, ತುಂಬ ಹೊತ್ತಾಯಿತು. ಎಷ್ಟೊತ್ತಾಯ್ತು ಬಂದು? 1 ಅವರ್ ಆಯಿತಾ? ಅಬ್ಬಾ, ಆವಾಗಲಿಂದ ನಿಂತಿದ್ದೀವಿ. ಇವಾಗ ನಮ್ಮ ಕ್ಯೂಬ್ ಬಂದಿದೆ, ನೋಡೋಣ. ಬೇಗ ಬೇಗ ಚೆಕಿಂಗ್ ಮಾಡಿಸ್ಕೊಂಡು ವಿಲ್ ಗೋ. ಫೈನಲಿ ಚೆಕಿಂಗ್ ಎಲ್ಲ ಮುಗಿತು. ಹೇಗೆ ಅನಿಸ್ತಿದೆ? ಸೂಪರ್ ಎಕ್ಸೈಟೆಡ್. ಸೊ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಓಕೆ, ಅಂಡಮಾನ್. ಅಂಡಮಾನ್ ನೀವು ನಂಬ್ತಿರೋ ಬಿಡ್ತಿರೋ, ಜಸ್ಟ್ 1 ಮಂತಲ್ಲಿ ಪ್ಲ್ಯಾನ್ ಮಾಡಿದ್ವಾ? 1 ಮಂತಲ್ಲಿ ಪ್ಲ್ಯಾನ್ ಮಾಡಿ ತಕ್ಷಣ ಏನು ಟಿಕೆಟ್ಸು ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ಫೈನಲಿ ದಿಸ್ ಇಸ್ ದ ಸ್ಪೆಷಲ್ ಗೆಸ್ಟ್ ಹೂ ಸೆಡ್ ಯೆಸ್ ಆನ್ ದ ಲಾಸ್ಟ್ ಮಿನಿಟ್. ಗೈಸ್, ಏನಾಗಿದೆ ಅಂತ ಅಂದರೆ ನಾವು 15A 16A 17A ವಿಂಡೋ ಸೀಟ್ ಲೆಫ್ಟ್ ಸೈಡೇ ಬೇಕು ಅಂತ ಪೇ ಮಾಡಿ ಬುಕ್ ಮಾಡಿದ್ವಿ. ಬಟ್ 16 ಮತ್ತು 17 ಅವರಿಬ್ಬರು ಕರೆಕ್ಟಾಗಿ ಬಂತು. ನಂದು ಏನೋ ಏರ್ಕ್ರಾಫ್ಟ್ ಚೇಂಜ್ ಆಗಿದೆ, ಆ ರೋ ಎಮರ್ಜೆನ್ಸಿ ಇದೆ ಅಂತ ಅದು ಸೀಟೇ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಎಮರ್ಜೆನ್ಸಿ ರೋ ಕೊಡ್ತೀವಿ ವಿತೌಟ್ ಕಾಸ್ಟ್, ಬಟ್ ರೈಟ್ ಸೈಡ್ ಅಂತ ಅಂದರು. ನಾವು ಲೆಫ್ಟ್ ಸೈಡೇ ಬೇಕು ಅಂತಿದ್ದಕ್ಕೆ 31A ಸಿಕ್ಕಿದೆ. ತುಂಬ ದೂರ, ಇವರಿಂದ ಕಾಟ ಬೇಡ ಅಂತ ತುಂಬ ದೂರ ಸಿಕ್ಕಿದೆ. ಇವರಿಬ್ರಿಗೆ ಬುಕ್ ಮಾಡಿರೋ ಸೀಟ್ಸೇ ಸಿಕ್ಕಿದೆ. ಲಕ್ಕಿ ಪೀಪಲ್. ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನು. ನನಗೆ ಫ್ಲಾಪ್ ಆಯ್ತು. ಈಗ ಬನ್ನಿ ಹೋಗೋಣ. ಬಾಯ್. ಸೊ ಇವಾಗ ಝೋನ್ ನಂಬರ್ 3 ಬೋರ್ಡಿಂಗಿಗೆ ಕರೆದಿದ್ದಾರೆ. ಸೊ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಒಬ್ಬರಿಗೆ ಹೋಗ್ತಾ ಇದ್ದೀನಿ. ಝೋನ್ 3 ಆಗಿರೋದ್ರಿಂದ ಅವರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಗೆ ಫೇಸ್ ಮಾಡ್ತಾ ಗೊತ್ತಿಲ್ಲ. ಅಲ್ಲಿ ಹೋದಾದ್ಮೇಲೆ ಬೆಳೆಸಿ ಹೋಗ್ತಾ ಇದ್ದೀನಿ. ಸೀಟ್ ಇನ್ ದ ಫ್ಲೈಟ್ ಅಂದರೆ ನಮ್ಮದೇ ಇವತ್ತು. ಬುಕ್ ಮಾಡಬೇಕಾರಲ್ಲ ಲಾಸ್ಟ್ ಸೀಟ್ ಬೇಡ ಅಂದ್ಕೊಂಡೆಲ್ಲ ಬುಕ್ ಮಾಡಿದ್ವಿ. ಇವಾಗ ನೋಡಿದ್ರೆ ಲಾಸ್ಟ್ ಸೀಟ ನನಗೆ ಸಿಕ್ಕಿದೆ. ಇವ್ರಿಗೋಸ್ಕರ ಲೆಫ್ಟ್ ಸೈಡೇ ಬೇಕಂತ ತೊಗೊಂಡಿದ್ದೀನಿ. ವರ್ತ್ ಇದೆಯೋ ಇಲ್ವೋ ಅಂತ ಲೆಟ್ಸ್ ಸಿ. ಮಲ್ಕೊಂಡಿದ್ರಾ? ಫೈನಲಿ ಇವಾಗ ಲ್ಯಾಂಡ್ ಆಗಿ ಎಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ.
ಬನ್ನಿ ನಮ್ಮ ಕ್ಯಾಬ್ ಎಲ್ಲಿ ನಿಂತಿದೆ ಏನು ಎಲ್ಲ ನೋಡೋಣ. ವ್ಯೂ ಚೆನ್ನಾಗಿತ್ತು ಬಟ್ ಸ್ಟಿಲ್ ಆ್ಯಕ್ಚುಲಿ ಚೆನ್ನಾಗಿತ್ತು ಬಟ್ ನಮಗೆ ಆ ರೆಕ್ಕೆ ಎಲ್ಲ ಬಂದ್ಬಿಟ್ಟಿತ್ತಲ್ಲ ಅದಕ್ಕೆ ಅದು ಕಾಣಿಸ್ಲಿಲ್ಲ ಕರೆಕ್ಟಾಗಿ. ಹಾಂ ಏನಂದರೆ ವಿ ಶುಡ್ ನಾಟ್ ಸೆಲೆಕ್ಟ್ 15, 16, 17 14, 15, 16 ಅಲ್ಲ 15, 16, 17 ಯಾ ಯಾ 15 ನಂದು ಸೀಟು. 15, 16, 17 ಇನ್ಮೇಲೆ ನಾನಂತೂ 15 ನಂಬರ್ ಸೆಲೆಕ್ಟ್ ಮಾಡೋದೇ ಇಲ್ಲ ನನ್ನ ಲೈಫ್. ಕೂತ್ರೆ ಚೆನ್ನಾಗಿ ಕಾಣುತ್ತೆ. ನಿನ್ನ ವ್ಯೂ ಹೆಂಗಿತ್ತು? ಸಾಕಾಗಿತ್ತು. ಲಾಸ್ಟ್ ವೀಕ್ ಕುಂತಿದ್ದು ನನಗೂ ವಿಂಗ್ಸ್ ಎಲ್ಲ ಬರ್ತಿತ್ತು ಬಟ್ ವ್ಯೂನು ಚೆನ್ನಾಗಿತ್ತು. ಫೈನಲಿ ಬಂದರು ಕ್ಯಾಬ್ ಅವರು, ಹೋಗ್ತಾ ಇದ್ದೀವಿ. ಏರೋಪ್ಲೇನಲ್ಲಿ ಕುಂತು ಇವಾಗ ಬಂದ ತಕ್ಷಣ ಫುಲ್ ಬಿಸಿ 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 ಬಿಸಿ. ಗೊತ್ತಿಲ್ಲ ಈ ದಿನದಲ್ಲಿ ನಾವು ಯಾವ ಥರ ಟ್ಯಾನ್ ಆಗ್ತಿದ್ವಿ ಅಂತ. 35 ಡಿಗ್ರಿ ಇದೆ ಅಂತೆ. ನೋಡೋಣ ಹೆಂಗಿರುತ್ತೆ, ಎಂಜಾಯ್ ಮಾಡ್ತೀವ, ಫುಲ್ ಟ್ಯಾನ್ ಆಗಿ ಸುಸ್ತಾಗ್ಬಿಟ್ಟಿರ್ತೀವ ನೋಡೋಣ. ಅವ್ರಿಬ್ರಿಗೆ ಆಲ್ರೆಡಿ ಎನರ್ಜಿ ಇಲ್ಲ. ಬಿಸಿಲು ನೋಡೆ. ನಿಮ್ಮ ಹೆಸರು ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಂಟರ್ನ್ಯಾಷನಲ್ ಏರ್ಪೋರ್ಟಾ ಇದು? ನಮ್ಮ ಬ್ಯಾಂಗ್ಳೂರ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇದ್ದಂಗೆ. ಟರ್ಮಿನಲ್ 1 ಆದರೂ ಪರವಾಗಿಲ್ಲ ನಮ್ಮ ಬ್ಯಾಂಗ್ಳೂರ್ದು. ಸೊ ಫೈನಲಿ ಹೋಗ್ತಾ ಇದ್ದೀವಿ ಈಗ ರೂಮ್ ಕಡೆ ಪಯಣ. ನಮ್ಗಂತೂ ಏನೂ ಗೊತ್ತಿಲ್ಲ, ಲೈಕ್ ಎಲ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಏನು ಎತ್ತು ಅಂತ. ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ತೀವಿ. ಎಸ್, ದಿಸ್ ಇಸ್ ಜಸ್ಟ್ ಸ್ಟೇ ಫಾರ್ ಟುನೈಟ್. ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತಾ ಏನು ಅಂತ ನೋಡೋಣ. ಸೊ ಇದೇ ನಮ್ಮ ರೂಮ್ ಪೋರ್ಟ್ ಬ್ಲೇರಲ್ಲಿ. ನಾರ್ಮಲ್ ರೂಮ್. ಬಾತ್ರೂಮ್ ಆ್ಯಂಡ್ ಏನಿದು ಹೆಂಗೆ ಓಪನ್ ಮಾಡಿದ್ರಿ? ಓಕೆ, ಏನೂ ಇಲ್ಲ, ಒಂದು ಪ್ಯಾಸೇಜ್ ಥರ ಇದೆ. ಸಿಟಿ ವ್ಯೂ. ನಮ್ಮ ಬಾಲ್ಕನಿಲಿ ಸಿಟಿ ವ್ಯೂ ಕಾಣುತ್ತೆ. ಬೇಕಾದ್ರೆ ಚೆನ್ನಾಗಿ ಹಾಂ, ಕಾರ್ನರಲ್ಲಿ ಪೋಸ್ ಕೊಡ್ತೀನಿ ಆ ಥರ ಅಂತ. ಹಾಂ, ಕರ್ರ ಕಾಣ್ತಿದ್ರ. ಬನ್ನಿ ಬನ್ನಿ ಬನ್ನಿ, ರೆಡಿಯಾಗಿ ವಿಲ್ ಗೋ ಟು ನೆಕ್ಸ್ಟ್ ಪ್ಲೇಸ್. ಸೊ ಇವಾಗ ಎಸ್ ನಮ್ಮ ಟೂರ್ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಕೂರ್ತೀರಾ? ಓಕೆ, ಆ್ಯಕ್ಚುಲಿ 4 o'clock ಅಂತ ಹೇಳಿದರು. ಗೊತ್ತಲ್ಲ, ಗರ್ಲ್ಸ್ ಇದ್ದಿದ್ದ ಕಡೆ 4 o'clock ರೆಡಿ ಆಗಲ್ಲ ಅಂತ 4:30 ಮಾಡಿದ್ದೀವಿ. ಪರವಾಗಿಲ್ಲ. ಈಗ ಯಾವುದೋ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ನಮ್ಮಿಂದ ಹೊರಟು ಒಂದು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಯಾವ ಬೀಚ್ ಅಂತ ನಮಗೆ ನಿಜ ಗೊತ್ತಿಲ್ಲ, ಬಿಕಾಸ್ ಇವತ್ತು ಪ್ಲ್ಯಾನ್ ಇರಲಿಲ್ಲ, ಅದು ನಮ್ಮ ಐಟನರಿಲಿ ಇರಲಿಲ್ಲ. ಸಡನ್ ಆಗಿ ಏಜೆನ್ಸಿ ಅವ್ರು ಕಾಲ್ ಮಾಡಿ ಫಸ್ಟ್ ಬೀಚ್ ಮುಗಿಸ್ಕೊಳ್ಳಿ ಮೇಡಮ್, ಆಮೇಲೆ ಲೈಟ್ ಆ್ಯಂಡ್ ಸೌಂಡ್ ಶೋ ಮುಗಿಸೋಣ ಅಂತ ಹೇಳಿದ್ರು. ಹಾಗಾಗಿ ರೆಡಿಯಾಗಿ ಹೊರಡ್ತಿದ್ದೀವಿ. ಯಾವ ಬೀಚಿಗೆ ಹೋಗ್ತೀವಿ ಏನು ಅಂತ ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡಿ. ಸೊ ಫೈನಲಿ ಎಸ್ ಬೀಚ್ ಹತ್ರ ಬಂದ್ವಿ. ಇವಾಗ ನಮಗೆ ನಮ್ಮ ಏಜೆನ್ಸಿಯವರು ಕಾಂಪ್ಲಿಮೆಂಟರಿ ಗ್ರೂಪ್ ಫೋಟೋಶೂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದಿಸ್ ಬೀಚ್ ಇಸ್ ಫೇಮಸ್ ಫಾರ್ ಅಬವ್ ವಾಟರ್ ಸ್ಪೋರ್ಟ್ಸ್ ಅಂತೆ. ನಾವೇನು ಗೇಮ್ಸ್ ಆಡ್ತೀವ, ಸ್ಪೋರ್ಟ್ಸ್ ಏನು ಆಡಲ್ಲ, ಜಸ್ಟ್ ಹಿಂಗೆ ಫೋಟೋಶೂಟ್ ಮಾಡಿಕೊಂಡು ವಿಲ್ ಗೋ ಬ್ಯಾಕ್. ಓಕೆ ಬನ್ನಿ. This is Avinash. ಓಕೆ. So here you can see Carbon Cove Beach, and straight you can see one island over there. Straight one. Yeah. Straight you can see that island over there. That is a Snake Island. Okay. It's Andaman and Nicobar smallest island. Hmm. Among 572 islands, this is the smallest one. So Okay. the highlight point over is the Snake Island, and Carbon Cove Beach is famous for on-surface water activity. ಇವಾಗ ಬೀಚ್ ಎಲ್ಲ ನೋಡಾಯಿತು. ನೆಕ್ಸ್ಟ್ ಇವಾಗ ಸೆಲ್ಯುಲರ್ ಜೈಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿರೋದು ಜಸ್ಟ್ 5:30 ಅಷ್ಟೇ. ಬಟ್ ಎಷ್ಟು ಕತ್ಲೆ ಆಗಿದೆ ಅಂತಂದರೆ ಅಷ್ಟು ಕತ್ಲೆ ಆಗಿದೆ. ಇಲ್ಲಿ ನೋಡ್ಬೋದು ನೀವು,
ಈ ಬೀಚ್ ಏನು ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ, ಕೊಳ್ಕು ಬೀಚ್ ಇದ್ದಂಗೆ ಇದೆ. ಬಟ್ ಓಕೆ, ವಾಟರ್ ಸ್ಪೋರ್ಟ್ಸಿಗೆ ಫೇಮಸ್ ಅಂತೆ ಪೋರ್ಟ್ ಬ್ಲೇರಲ್ಲಿ. ನಾವೇನು ಟ್ರೈ ಮಾಡಲಿಲ್ಲ, ಒಂದು ಸ್ಪೀಡ್ ಬೋಟ್ ಒಂದು ಟ್ರೈ ಮಾಡಿದ್ವಿ ಅಷ್ಟೇ. ಮ್ಯಾಂಗೋ ಮೀಠಾ ವಾಲ ಚಾಹಿಯೆ ಕಟ್ಟಾ ವಾಲ ಚಾಹಿಯೆ? ಕಟಾ ಮಿಠಾ. ಸೊ ಎಸ್, ಕಟ್ಟಾ ಮಿಠಾ ಮ್ಯಾಂಗೋ ಮಸಾಲ ಮಾಡಿಸ್ತಾ ಇದ್ದೀವಿ ಇವಾಗ. ನಾವಂತೂ ಬೆಳಗ್ಗೆಯಿಂದ ಏನೂ ನೆಟ್ಟಗೆ ತಿಂದಿಲ್ಲ ಅಲ್ವಾ, ಬರೀ ಹಾಳು ಮೂಳು ಲೈಕ್ ವಿ ವಾಂಟ್ ಟು ಈಟ್ ಅಂತ ನಮಗೆ ಏನು ತಿಂತ ಇಲ್ಲ. ಸಿಕ್ಕಿಲ್ಲ. ನೈಟ್ ಆದರೂ ಕರೆಕ್ಟಾಗಿರೋ ಕಡೆ ಊಟ ಮಾಡೋಣ. ಮೀಡಿಯಮ್ ಅಷ್ಟೇ. ಅಷ್ಟೇನಾ ಅಣ್ಣ? सर भेलपुरी, झालमुड़ी, चना मसाला, मैंगो मसाला, पापड़ी चाट, मीठा वाला मैंगो भी है सर, चिली जैसा मीठा है सर, पक्का मैंगो। We have to ask Belpuri in that like भेलपुरी चाहिए मैम? भेलपुरी है, चना मसाला है, पापड़ी चाट है, मूंगफली चाट है। this is like kata mita mango. ये खाली मैंगो में आपका ಕಟ್ಟಾ ಮಿಠಾ ಮ್ಯಾಂಗೋ ಇಸ್ ನಥಿಂಗ್ ಬಟ್ ಮಾವಿನಕಾಯಿ, ಉಪ್ಪು, ಖಾರದ ಪುಡಿ. मैंगो मसाला में सिर्फ मैंगो रहेगा, मसाला रहेगा। ಓಕೆ ಟೀಕ್ ಹೈ, ಥ್ಯಾಂಕ್ ಯು. इसका 100 रुपीज़ है। ಓ ನೈಸ್. भेलपुरी, झालमुड़ी, चना मसाला 50 रुपीज़ है। एक बेलपुरी दे दो. ಮಾವಿನಕಾಯಿ ತಗೊಂಡಿದ್ದು ಸಮಾಧಾನ ಆಗಲಿಲ್ಲ ಅಂತ ಬೇಲ್ಪುರಿ ಹೇಳಿದ್ದೀವಿ. ಆ್ಯಕ್ಚುಲಿ ಅದನ್ನು ಬೇಲ್ಪುರಿ ಅಂತ ಅಂದ್ಕೊಂಡಿತ್ತು. ನಮ್ಮೂರಲ್ಲೆಲ್ಲ ಚುರ್ಮುರಿ ಬೇಲ್ಪುರಿಗೆ ಲೈಕ್ ಮಾವಿನಕಾಯಿ ಚೂರು ಹಾಕಿ ಆ ಥರ ಅಂದ್ಕೊಂಡು ನಾವು ಇದು ಹೇಳಿದ್ವಿ. ಇವಾಗ ಗೊತ್ತಾಯ್ತು. ಅಲ್ಲ, ಇದು ನಮ್ಮೂರಲ್ಲಿ 30 ರೂಪಾಯಿ ಕೊಟ್ಟು ತಿನ್ನಕ್ಕೆ ಅಳ್ತೀವಿ, ಇಲ್ಲಿ 100 ರೂಪೀಸು. ಅಷ್ಟೇ ಮಿಕ್ಸಾ? ನಮ್ಮ ಕಡೆ ಆದರೆ ಹೆಂಗ್ ಮಿಕ್ಸ್ ಮಾಡ್ತಾರೆ ಹೇಳಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದ್ವಿ. ಏನು ತೊಗೊತಿದ್ದೀರಾ? ಫ್ರಿಡ್ಜ್ ಮ್ಯಾಗ್ನೆಟ್. ಓಕೆ ನೈಸ್. ಶಾಪಿಂಗ್ ಯಾಕೆ ಮಾಡ್ತಿದ್ದೀವಿ ಅಂತ ಅಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸೆಲ್ಲಾರ್ ಜೈಲ್, ಅಲ್ಲಿ 6:40ಗೆ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಏನು ಟೈಮ್ ವೇಸ್ಟ್ ಮಾಡೋದು ಅಂತ ವಿ ಆರ್ ಮೇಕಿಂಗ್ ಇಟ್ ವೆರಿ ಪ್ರೊಡಕ್ಟಿವ್. ಸೊ ಎಸ್, ನಾವು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದು ಊಟನೂ ಮುಗಿಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಅಂತ ಅಂದರೆ ಎಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೇಳಿಬಿಡಿ, ಬಾಯ್ ಬಾಯ್. ಡನ್ ಫಾರ್ ದ ಡೇ. ಸೊ ಎಸ್, ಊಟ ಎಲ್ಲ ಆಯಿತು. ಇವಾಗ ರೂಮಿಗೆ ಹೋಗಿ ಮಲ್ಕೊಳ್ಳೋದಂತೆ, ಬಿಕಾಸ್ ನಾಳೆ ಬೆಳಗ್ಗೆ 3:15ಗೆ ನಾವು ಹೊರಡಬೇಕಾಗತ್ತೆ. ನಾವೀಗಂತೂ ಎನರ್ಜಿ ಇಲ್ಲ, ಹಂಗಾಗಿ ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್. ಟಾಟಾ, ಬಾಯ್ ಬಾಯ್.